ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಮುರುಗನೂರು ಗ್ರಾಮದಲ್ಲಿ ಗುರು ದಸ್ತಪ್ಪ ಮಹಾರಾಜರ 44ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಜಾತ್ರೆ ಬಹಳ ಅದ್ದೂರವಾಗಿ 44ನೇ ಜಾತ್ರೆಯನ್ನಾಗಿ ಎಲ್ಲ ಸಮಾಜದವರು ಸರ್ವ ಸಮಾಜದವರು ಈ ಕೂಡಿ ಸುತ್ತಮುತ್ತಲಿನ ಹಳ್ಳಿಯವರು ರಂಜಣಿಗೆ ಆಗಲಿ, ಹಾಲಗತ್ರಿಗೆ ಆಗಲಿ, ನೇದಿಲಿಗೆ ಆಗಲಿ, ಆಮೇಲೆ ಈ ಕುರ್ನಳ್ಳಿಯವರಲ್ಲಿ ಪ್ರತಿ ಮತ್ತು ರಾಯಚೂರದರಲ್ಲಿ ಪ್ರತಿ ಸರ್ವಧರ್ಮದವರು ಕೂಡಿ ಶಾಪುರ, ಉಕ್ನಾಳ, ಬಿಜಾಪುರ ಡಿಸ್ಟ್ರಿಕ್ಟ್ ಹುಣಸಾಳ ಎಲ್ಲ ಸಮಾಜದವರು ಇದೇ ಸಮಾಜ ಆ ಸಮಾಜ ಅನ್ನೋದಿಲ್ಲ, ಎಲ್ಲ ಸಮಾಜ ಒಗ್ಗಟ್ಟಿನಿಂದ ಈ ಜಾತ್ರೆಯನ್ನು ಬಹಳ ಅದ್ದೂರಿಯಾಗಿ ಬಹಳ ವಿಜೃಂಭಣೆಯಾಗಿ 11 ದಿನದ ಪುರಾಣವನ್ನು ರೇವಣ ಸಿದ್ದೇಶ್ವರ ಪುರಾಣವನ್ನು ನೆರವೇರಿಸಿಕೊಟ್ಟು ಮೇಲಾಗಿ ಪ್ರತಿದಿನವೂ ಸಾಯಂಕಾಲ 2-3 ತಾಸುಗಳನ್ನು ರೇವಣ ಸಿದ್ದೇಶ್ವರ ಪುರಾಣವನ್ನು ಪ್ರತಿ ವರ್ಷ ಬೇರೆ ಬೇರೆ ದೇವಸ್ಥಾನದ ಒಂದು ಪುರಾಣವನ್ನು 44 ವರ್ಷದಿಂದನೂ ಒಂದು ಜಾತ್ರೆ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದಾರೆ. ಎಲ್ಲ ಸಮಾಜದವರು ಒಗ್ಗೂಡಿ ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿ ಈ ಸರ್ವ ಧರ್ಮದವರು ಎಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಬರ್ತಾ ಇದ್ದಾರೆ. ಯಡ್ರಾಮಿ ತಾಲೂಕಿನ ಮುರುಗನೂರು ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಗದ್ದಿಗೆ ಒಡೆಯರಾದ ಇವರು ಮದಪ್ಪ, ಈ ನಾಡಗೌಡ ಮದಪ್ಪ ಒಡೆಯರ್ ಅಂತೇಳಿ ಇವ್ರ ಹೆಸರು. ಗದ್ದಿಗೆ ಒಡೆಯರು ಪ್ರತಿಯೊಂದು ಕೂಡ ಒಂದು ಪುರಾಣ ಕಾರ್ಯಕ್ರಮ ಸ್ಟಾರ್ಟ್ ಆಗೋದಕ್ಕೆ ಮುಂಚೆನೇ ಇವ್ರದ್ದೊಂದು ಪಾದಾರ್ಪಣೆ ಮಾಡಿ ಮುಂದಿನ ಎಲ್ಲ ಗುರುಗಳು ಎಲ್ಲರೂ ಪುರಾಣ ಕಾರ್ಯಕ್ರಮ ಚಾಲು ಆಗ್ತದೆ. ಇವರು ಮೇನ್ ಗದ್ದಿಗೆ ಒಡೆಯರು. ಇವ್ರಿಗೆ ನಮ್ಮದು ಸಿಂದಗಿ ತಾಲೂಕು ಬಂಡೂರು ಗ್ರಾಮ. ನಾವು ಇಲ್ಲಿ ಮುತ್ತಾಡ್ಕೊಂಡು 3ನೇ ತಿಂಗಳು ಬಂದಿವಿ ಸರ್. ಇಲ್ಲಿ ಬಂದು ನಾವು ನೋಡಕತ್ತು ಮತ್ತು ನಮ್ಮದು 32 ಏಜ್. ನಮ್ಮದು ಇಲ್ಲಿ ಗುರು ದಸ್ತಪ್ಪ ಮಹಾರಾಜ್ ಏನು ಬಡ್ಕೊಂಡು ಎಲ್ಲ ವರಗಳನ್ನು ಕೊಟ್ಟಿದ್ದಾರೆ. ಆಯಿತು, ಪ್ರತಿಯೊಂದು ಇಲ್ಲಿ 16 ತಾರೀಕು ಪುನಃ ಚಾಲು ಆಗಿರ್ತೈತಿ. ಆಯಿತು, 16 ತಾರೀಕಿನಂದು ಇವತ್ತಿನ ನೋಡಿದ್ದು 24 ವರ್ಷ ಅನ್ನ ದವಸ ಆಗಿರ್ತೈತಿ. ಆಮೇಲೆ ನಾಳೆ ನಾಟಕ ಇರ್ತೈತಿ. ಆಮೇಲೆ ಅದನ್ನು ಸಾಯಂಕಾಲ ಜಂಗಿ ಕುಸ್ತಿ ಇರ್ತೈತಿ. ಆಯಿತು, ಎಲ್ಲ ಜಾತಿಯವರು ಕೂಡಿ ಇಲ್ಲಿ ಜಾತ್ರೆ ಮಾಡ್ತಾರೆ. ಅಲ್ಲ ಯಾವ್ದು ಜಗಳ ಜೂಟಿ ಏನಿಲ್ಲ. ಇಲ್ಲಿ ಎಲ್ಲ ಸಮಾನ ಜಾತಿಯ ಕೂಡಿ ಇದು ಪಟ್ಟಿ ಮಾಡ್ಕೊಂಡು ಅದು ಸರ್ಕಾರ ಸೌಲಭ್ಯ ಯಾವುದಿಲ್ಲ. ನಮ್ಮ ಬರ್ತಕ್ಕಂಥ ಜೇವರಿ ತಾಲೂಕು ಅಜಯ್ ಸಿಂಗ್ ಸಾಬ್ರಾಗಿರೋದು ಇದು ಯಾವುದೇ ಸರ್ಕಾರ ಸೌಲಭ್ಯ ಈ ಮಠಕ್ಕಾಗಿ ಏನೂ ಕೊಟ್ಟಿಲ್ಲ. ನಮ್ಗೆ ನಾನು ತಿಳುವಳಿಕೆ ಮಾಡ ಏನೂ ಕೊಟ್ಟಿಲ್ಲ. ಅವ್ರ ಕಡೆ ಏನಾದರೂ ಈ ಮಠಕ್ಕಾಗಿ ಏನಾದರೂ ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು ಅವರು. ಯಾಕಂದರೆ ಬರ್ತಾರೆ, ಓಟ್ ಕೆಳಗೆ ಬರ್ತಾರೆ, ಆಯ್ತು ಮಾಡ್ಬೇಕು ಅಂತಾರೆ. ಈ ಮಠಕ್ಕೋಸ್ಕರ ಏನು ಕೊಟ್ಟಿಲ್ಲ. ನನಗೆ ಈ ಮಠ ದಸ್ತಪ್ಪ ಮಹಾರಾಜ್ ಮಠಕ್ಕೆ ಏನು ಕೊಟ್ಟಿಲ್ಲ, ಬೇರೆ ಮಠಕ್ಕೆ ಕೊಟ್ಟಿದ್ದಾರೆ. ಬಟ್ ಈ ಮಠಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು. ಹಾಗೆ ಎಲ್ಲ ಭಕ್ತಾದಿಗಳನ್ನು ಪಟ್ಟಿ ಮಾಡ್ಕೊಂಡು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಇಲ್ಲ ವ್ಯಕ್ತಿ ಅಂದರೆ ಯಾರು ಎಲ್ಲ ಜಾತಿಗಳು ಆ ಪಟ್ಟಿ ಹಾಕ್ಕೊಂಡು ಇಂಪ್ರೂವ್ಮೆಂಟ್ ಮಾಡ್ತಾರೆ. ಬಟ್ ಸರ್ಕಾರ ಸಹಾಯ ಏನಿಲ್ಲ, ಇನ್ನೂವರೆಗೆ ಏನಿಲ್ಲ. ಅವರು ಅಜಯ್ ಸಿಂಗ್ ಸಾಬ್ MLA ಸಾಬ್ ಮಾಡಬೇಕು. ಯಾಕಂದರೆ ಎಲ್ಲ ಮಠಕ್ಕೂ ಮಾಡೋದು ಈ ಮಠನೂ ಸ್ವಲ್ಪ ಜಾಸ್ತಿ ಇಂಪ್ರೂವ್ಮೆಂಟ್ ಆಗತೈತಿ. ಹಂಗೆ ಅವರು ಬಂದು ಇಲ್ಲಿ ಏನಾದರೂ ಅವ್ರ ದಾನ ಏನಾದರೂ ಸಹಾಯ ಮಾಡಬೇಕು ಮತ್ತು MLA